Hello all, welcome to my YouTube ಚಾನಲ್. ಇವತ್ತು ನಾನು ಎಸ್ ಬಿ ಐ ಕ್ಲರ್ಕ್ ಮೇನ್ಸ್ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಯಾವುದು ಅಂತ ಅಂದು ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಇಂದು ಟ್ರೆಂಡ್ ಎಲ್ಲ ನೋಡಿದರೆ ಯಾವ ಥರ ಇತ್ತು, ಯಾವಾಗ ಎಕ್ಸಾಮು ಮೇನ್ಸ್ ಎಕ್ಸಾಮ್ ನಡೀತು ಮತ್ತು ಯಾವಾಗ ರಿಸಲ್ಟ್ ಬಂತು ಮತ್ತು ಮೇನ್ಸ್ ಎಕ್ಸಾಮಿಗೂ ಮತ್ತು ರಿಸಲ್ಟ್ ಡೇಟಿಗೂ ಎಷ್ಟು ದಿವಸ ಗ್ಯಾಪ್ ಇತ್ತು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ 2024 ನಮಗೆ ಎಕ್ಸಾಮ್ ಆಗಿದೆ ಏಪ್ರಿಲ್ 10 ಮತ್ತು 12 2025 ಆ್ಯಂಡ್ ರಿಸಲ್ಟ್ ಬಂದಿದ್ದು ಜೂನ್ 11 2025 ಅಂದರೆ ಎಕ್ಸಾಕ್ಟ್ 60 ಡೇಸ್ ನಮಗೆ ಗ್ಯಾಪ್ ಇತ್ತು ರಿಸಲ್ಟ್ಗೆ ಮತ್ತು ಮೇನ್ಸ್ ಎಕ್ಸಾಮಿಗೆ. ಅದೇ ರೀತಿ 2023 ಏನಾಯಿತು ಅಂತ ಅಂದರೆ ನಮಗೆ ಮಾರ್ಚ್ 4 ಮತ್ತು ಫೆಬ್ 25 ಆಗಿತ್ತು ಎಕ್ಸಾಮು. ರಿಸಲ್ಟ್ ಬಂದಿದ್ದು 27. ಇದು ಯಾಕಂತ ಎಲ್ರಿಗೂ ಗೊತ್ತು, ಅವಾಗ ಎಲೆಕ್ಷನ್ ನಡೀತಾ ಇತ್ತಲ್ಲ, ಹಾಗಾಗಿ ರಿಸಲ್ಟ್ ಒಂದು ಸ್ವಲ್ಪ ಡಿಲೇ ಆಯಿತು. ಮತ್ತು ನಾವು 2022 ಹೋದರೆ ನೋಡಿ ಎಕ್ಸಾಮ್ ಆಗಿದ್ದು ಜಾನ್ 15 ಮತ್ತು ರಿಸಲ್ಟ್ ಬಂದಿದ್ದು ಮಾರ್ಚ್ 10. ಇಲ್ಲಿ ಗ್ಯಾಪ್ ನೋಡಿದರೆ 56, ಅಪ್ರಾಕ್ಸಿಮೇಟ್ 60, ಅಂದರೆ 2 months ಅಪ್ರಾಕ್ಸಿಮೇಟ್. ಬಟ್ 21 ಏನಾಗಿದೆ ಅಂತ ಅಂದರೆ ಇಲ್ಲಿ ನೋಡಿ 30 to 47 ಡೇಸಲ್ಲಿ ಕೊಟ್ಟಿದ್ರು. ಇವಾಗ ತುಂಬ ಎಮರ್ಜೆನ್ಸಿ ಇತ್ತು, ಅದಕ್ಕೋಸ್ಕರ ಅಷ್ಟು ಫಾಸ್ಟಾಗಿ ಬಿಟ್ಟಿದ್ದು. ಅದೇ 2020 ನೋಡಿದರೆ ನಮಗೆ ಅಪ್ರಾಕ್ಸಿಮೇಟ್ 54, ಅಂದರೆ ಅಪ್ರಾಕ್ಸಿಮೇಟ್ 60 ಡೇಸಲ್ಲಿ ಬಿಟ್ಟಿದ್ದಾರೆ. 21 ಮತ್ತು 23 ಅದು ರೀಸನ್ ಬೇರೆ ಇತ್ತು. ಅಂದರೆ 23 ಆ್ಯಕ್ಚುಲಿ ಎಲೆಕ್ಷನಿಂದ ನಮಗೆ ಡಿಲೇ ಆಯಿತು ಮತ್ತು ಇಲ್ಲಿ ಎಮರ್ಜೆನ್ಸಿ ಅವರು ಬೇಗ ವೇಕೆನ್ಸಿ ಫಿಲ್ ಮಾಡ್ಕೋಬೇಕಿತ್ತು, ಹಾಗಾಗಿ ಇಲ್ಲೊಂದು ಸ್ವಲ್ಪ ಬೇಗ ರಿಸಲ್ಟ್ ಬಿಟ್ಟರು. 21 ಮತ್ತು 23 ಬಿಟ್ಟು ಇನ್ನು ಉಳಿದ ಎಲ್ಲ ವರ್ಷಗಳು ಕೂಡ ನೋಡಿ 60 ಡೇಸು, 56 ಡೇಸು, 54 ಡೇಸು, ಅಂದರೆ ಅಪ್ರಾಕ್ಸಿಮೇಟ್ 50ಇಂದ 60 ಡೇಸಲ್ಲೇ ನಮಗೆ ರಿಸಲ್ಟ್ ಬಂದಿದೆ. ಇವಾಗ 2025 ನಾವು ನೋಡಿದರೆ ಎಕ್ಸಾಮ್ ಆಗಿದ್ದು 21 ನವೆಂಬರ್. ಬಟ್ ಅಲ್ಲಿಂದ ನಾವು ಇಲ್ಲಿ ತನಕ ಲೆಕ್ಕ ಹಾಕಿದರೆ ಅಂದರೆ ಅಪ್ರಾಕ್ಸಿಮೇಟ್ ನಾವು 60 ಡೇಸ್ ಅಂತ ಲೆಕ್ಕ ಹಾಕಿದರೆ ನಮಗೆ ರಿಸಲ್ಟ್ ಬರೋದು ಸಾಧ್ಯತೆ ಎಕ್ಸ್ಪೆಕ್ಟೆಡ್ ಯಾವಾಗ ಅಂತ ಅಂದರೆ ನಮಗೆ ಇಲ್ಲಿ ಕೊಟ್ಟಿದ್ದೀನಲ್ಲ ಈ ಡೇಟಲ್ಲಿ ಅಪ್ರಾಕ್ಸಿಮೇಟ್ ಆಗಿ ರಿಸಲ್ಟ್ ಬರೋ ಹೆಚ್ಚಿನ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ಎಸ್ ಬಿ ಐ ಅವರಿಗೆ ವೀಕಲ್ಲಿ ಫೇವರೆಟ್ ಡೇ ಯಾವುದು ಅಂತ ಅಂದರೆ ಫ್ರೈಡೆ. ಹೆಚ್ಚಿನ ನಿಮಿಷ ಇದೇ ವೀಕು ಫ್ರೈಡೆ ಬರೋ ಸಾಧ್ಯತೆ ಇದೆ ಅಂತ ನನ್ನ ಒಪಿನಿಯನ್ನು. ನೋಡಿ ನಿಮ್ಮ ಒಪಿನಿಯನ್ ಏನಿದೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಬಾಯ್.